ಸಿದ್ದರಾಮಯ್ಯಗೆ ಅಸಮಾಧಾನ ಇದೆ ಎಂದು ಹೇಳಿದ್ಯಾರು? ಸಿದ್ದರಾಮಯ್ಯ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರಾ? ವಿಜಯಪುರದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಅಸಮಾಧಾನ ಇದೆ ಅಂತ ಯಾರು ಹೇಳಿದ್ರು? ಅವರು ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರಾ? ಸ್ವಯಂ ಸಿದ್ದರಾಮಯ್ಯ ಅವರಿಗೆ ಹೇಳಿಕೆ ಕೊಟ್ಟಿದ್ದಾರಾ? ನನಗೆ ಬೇಸರವಾಗಿದೆ, ಅಸಮಾಧಾನ ಇದೆ ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಜೊತೆಗೇ ಇದ್ದೇನೆ, ಯಾವ ಅಸಮಾಧಾನವೂ ಇಲ್ಲ. ಸಿದ್ದರಾಮಯ್ಯ ಯಾರನ್ನೂ ಸಹ ಯಾರೂ ಕೂಡ ಸಿದ್ದರಾಮಯ್ಯ ಅವರನ್ನ ಮೂಲೆಗುಂಪು ಮಾಡಿಲ್ಲ. ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಸಂಪುಟ ವಿಸ್ತರಣೆ ವೇಳೆ ಕರೆದು ಮಾತನಾಡಿದ್ದಾರೆ. ಅವರು ಕೊಟ್ಟ ಪಟ್ಟಿಯಲ್ಲಿ ಸಾಧ್ಯವಾದಷ್ಟು ಮಾಡಲಾಗಿದೆ. ಸಿದ್ದರಾಮಯ್ಯ ಏನು ಕೊಟ್ಟಿದ್ರು, ಗೈಡೆನ್ಸ್ ಕೊಟ್ಟಿದ್ರು, ಅದರ ಪ್ರಕಾರನೇ ಒಂದಿಷ್ಟು ಸಾಧ್ಯವಾದಷ್ಟು ಮಾಡಲಾಗಿದೆ. ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ದೆಹಲಿಗೆ ಕರೆದಿದ್ದು, ಆದರೆ ಖಾತೆ ಹಂಚಿಕೆಯಲ್ಲಿ ಮೂಗು ತೂರಿಸಲ್ಲ ಅಂತ ಹೇಳಿದ್ದಾರೆ. ಹುಟ್ಟುಹಬ್ಬದ ಕಾರಣ ಇರೋದ್ರಿಂದ, ಹುಟ್ಟುಹಬ್ಬ ಇದ್ದಿದ್ರಿಂದ ಪ್ರಮಾಣ ವಚನದ ಸಂದರ್ಭದಲ್ಲಿ ಗೈರು ಹಾಜರಾಗಿದ್ರು. ಸಿದ್ದರಾಮಯ್ಯನವರು ಪ್ರಮಾಣ ವಚನದ ಸಂದರ್ಭದಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಬರ್ತ್ಡೇ ಇದ್ದಿದ್ರಿಂದ ಅವರು ಪ್ರಮಾಣ ವಚನದ ಸಂದರ್ಭದಲ್ಲಿ ಇರಲಿಲ್ಲ ಅಷ್ಟೇ ಹೊರತು ಅವರಿಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದೆ ಅಂತ ಸಿದ್ದರಾಮಯ್ಯನವರು ಎಲ್ಲಿ ಹೇಳಿದ್ದಾರೆ? ಅವರು ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ನಾನು ಅವ್ರ ಜೊತೆಗೇ ಇದ್ದೇನೆ. ಸಂಪುಟ ವಿಸ್ತರಣೆ ವೇಳೆ ಕೂಡ ಕರೆದು ಮಾತನಾಡಿದ್ದಾರೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯಗೆ ಅಸಮಾಧಾನ ಇಲ್ಲ, ಅವರಿಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರೆ ಮಾತ್ರ ನೀವು ನಂಬಬೇಕು ಅಸಮಾಧಾನ ಇದೆ ಅಂತ. ಸಿದ್ದರಾಮಯ್ಯ ಎಲ್ಲೂ ಕೂಡ ಹೇಳಿಕೆ ಕೊಟ್ಟಿಲ್ಲ, ನನಗೆ ಅಸಮಾಧಾನ ಆಗಿದೆ, ಬೇಸರ ಆಗಿದೆ ಅಂತ ಹೇಳಿ. ಯಾವ ವಿಷಯದಲ್ಲೂ ಅವರು ಅಸಮಾಧಾನ, ಬೇಸರವನ್ನ ವ್ಯಕ್ತಪಡಿಸಿಲ್ಲ. ಅವರೇ ಖುದ್ದು ಹೇಳಿದ್ರೆ ನಂಬಬಹುದಿತ್ತು. ಅವರು ಯಾವುದೇ ರೀತಿಯ ಅಸಮಾಧಾನದ ಬಗ್ಗೆ ವ್ಯಕ್ತಪಡಿಸಿಲ್ಲ. ಅವರು ಯಾವುದೇ ಅಸಮಾಧಾನವನ್ನ ಹೊಂದಿಲ್ಲ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಅವರ ಜೊತೆಗೇ ಇದ್ದೇನೆ, ಯಾವ ಅಸಮಾಧಾನವೂ ಇಲ್ಲ. ಅವರು ಯಾವುದೇ ರೀತಿಯ ಬೇಸರವನ್ನ ವ್ಯಕ್ತಪಡಿಸಿಲ್ಲ, ಬೇಸರವನ್ನು ಹೊಂದಿಲ್ಲ. ಅವರು ಅಸಮಾಧಾನ ಇಲ್ಲ. ಸಿದ್ದರಾಮಯ್ಯರವರನ್ನ ಯಾರೂ ಸಹ ಮೂಲೆಗುಂಪು ಮಾಡಿಲ್ಲ. ಸಂಪುಟ ವಿಸ್ತರಣೆ ವೇಳೆ ಕರೆದು ಮಾತನಾಡಿದ್ದಾರೆ. ಅವರನ್ನ ಯಾರೂ ಕಡೆಗಣಿಸಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರನ್ನ, ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಯಾರೂ ಸಹ ಕಡೆಗಣಿಸಿಲ್ಲ. ಅವರನ್ನ ಕರೆದು ಸಂಪುಟ ವಿಸ್ತರಣೆ ವೇಳೆ ಕರೆದು ಮಾತನಾಡಿದ್ದಾರೆ. ಅವರು ಕೊಟ್ಟ ಪಟ್ಟಿಯಲ್ಲಿಯೇ ಸಾಧ್ಯವಾದಷ್ಟು ಮಾಡಲಾಗಿದೆ.